ನಗರ ಪೇಟೆ ಪೊಲೀಸರ ಮಿಂಚಿನ ಕಾರ್ಯಾಚರಣೆ. ಮುಗ್ಧ ಜನರನ್ನು ವಂಚಿಸಿ ಎಟಿಎಂನಿಂದ ಹಣ ತೆಗೆಯುತ್ತಿದ್ದ ಕುಖ್ಯಾತ ಅಂತಾರಾಜ್ಯ ಕಳ್ಳರ ಬಂಧನ ಹಾಗೂ ದೇವಸ್ಥಾನದಲ್ಲಿ ತಾಳಿ ಸರ ಕದ್ದ ಕಳ್ಳನ ಬಂಧನ. ಸಾಗರ ನಗರ ಠಾಣೆಯ ಅಧಿಕಾರಿ ಮತ್ತು ಸಿಬ್ಬಂದಿಯವರು, ಮುಖ್ಯವಾಗಿ PSI ಯಲ್ಲಪ್ಪರವರ ಒಂದು ನಾಯಕತ್ವದಲ್ಲಿ ಅವರಾದಂಥ ಒಂದು ಕ್ರೈಮ್ ಟೀಮ್ ಮುಖಾಂತರ ಅತಿ ಪ್ರಮುಖವಾದಂಥ ಪ್ರಕರಣವನ್ನು ಪತ್ತೆ ಹಚ್ಚಿದ್ದಾರೆ. ಮುಖ್ಯವಾಗಿ ATM ಫ್ರಾಡ್. ಸಾಮಾನ್ಯವಾಗಿ ಮುಗ್ಧ ಜನರು, ವಯಸ್ಸಾದವರು, ಹೆಣ್ಮಕ್ಕಳು ATM ಒಳಗೋದವಾಗ ATM ಅವ್ರು ಒಳಗಿದ್ದಾಗಲೇ ಅವ್ರ ಹಿಂದ್ಗಡೆನೇ ಹೋದಂಥ ಅಪರಿಚಿತರು ಏನು ಮಾಡ್ತಾ ಇದ್ರು, ಅವರ ATM ಪಿನ್ ಹಾಕಿರೋ ಪಿನ್ ನೋಡಿಕೊಂಡು ನಂತರ ಹೊರಗೆ ಬರ್ತಾ ಇರಬೇಕಿದ್ರೆ, ಹಣ ಕ್ಯಾನ್ಸಲ್ ಮಾಡಬೇಕಿದ್ರೆ ನಿಮ್ಮದು ಸ್ಕ್ರೀನ್ ಆಫ್ ಆಗಿಲ್ಲ, ಸ್ಕ್ರೀನ್ ಆಫ್ ಮಾಡ್ಕೊಂಡು ಹೋಗಿಲ್ಲ ಅಂದ್ರೆ ಮನೆ ಯಾರೋ ತಗೊಂಡು ಹೋಗ್ತಾರೆ ಅಂತೇಳಿ ಅವರಿಗೆ ದಿಕ್ಕು ತಪ್ಪಿಸಿ, ಇಲ್ಲ ಸ್ಕ್ರೀನ್ ಆಫ್ ಆಗ್ತದೆ ನಾ ಮಾಡ್ಕೊಡ್ತಾರೆ ಅಂತ ಅವ್ರ ಕಾರ್ಡನ್ನು ತಗೊಂಡು ತಕ್ಷಣದಲ್ಲಿ ಅವ್ರ ಹತ್ರ 8ರಿಂದ 10 ಬೇರೆ ಕಾರ್ಡ್ಗಳಿರ್ತದೆ ಅದೇ ಕಲರ್ದು. ಆ ಕಾರ್ಡನ್ನು ಅವ್ರಿಗೆ ಎಕ್ಸ್ಚೇಂಜ್ ಮಾಡಿ ಇವರ ಮೂಲ ಕಾರ್ಡನ್ನು ತಗೊಂಡು ಹೋಗ್ತಾ ಇದ್ದಂಥ ಒಂದು ಗ್ಯಾಂಗ್ ಇದು ಉತ್ತರ ಪ್ರದೇಶದ ಹರಿಯಾಣ ರಾಜ್ಯದ ಇಬ್ಬರು ಕುಖ್ಯಾತ ಈ ಅಪರಾಧಿಗಳನ್ನು ನಮ್ಮ ತಂಡದವರು ಬಂಧಿಸಿದ್ದಾರೆ. ತಂಡದವರು ಬಂಧಿಸಿ ಇವರಿಂದ ಒಂದು ಖಾರ್ಗಲ್ ಠಾಣೆಗೆ ಸಂಬಂಧಪಟ್ಟಂತೆ ಒಂದು ಪ್ರಕರಣ ಮತ್ತೆ ಇನ್ನೊಂದು ಶಿರಾಳಕೊಪ್ಪ ಠಾಣೆಗೆ ಸಂಬಂಧಪಟ್ಟಂತೆ 2 ಪ್ರಕರಣಗಳನ್ನು ಪತ್ತೆ ಹಚ್ಚಿ ಸುಮಾರು 1 ಲಕ್ಷ ರೂಪಾಯಿಯ ಹಣವನ್ನು ಮತ್ತೆ ಒಂದು 2 ಲಕ್ಷ ರೂಪಾಯಿನ ಬೈಕನ್ನು ಸಹ ಅವರಿಂದ ಜಪ್ತಿ ಮಾಡಿಕೊಂಡಿದ್ದಾರೆ. ಇಲ್ಲಿ ಗಮನಿಸಬೇಕಾದಂತ ಹೇಳಿದ್ರೆ ಅಕ್ಟೋಬರ್ ತಿಂಗಳಲ್ಲಿ ಸುಮಾರು 5-6 ತಿಂಗಳ ಹಿಂದೆ ಆಗೋದ್ರಿಂದ ಸಾಕಷ್ಟು ಹಣ ಖರ್ಚು ಮಾಡಿದ್ರು. ಆದರೆ ಅದೇ ಹಣದಿಂದ ಬೈಕನ್ನು ಪರ್ಚೇಸ್ ಮಾಡಿದ್ದಾರೆ ಅನ್ನುವಂಥ ಕಾರಣದಿಂದ ಬೈಕನ್ನು ಸೇರಿ ನಾವು ಜಪ್ತಿ ಮಾಡ್ಕೊಂಡಿದ್ದೀವಿ. ಟೋಟಲ್ ಆಗಿ ಸುಮಾರು 3 ಲಕ್ಷ ರೂಪಾಯಿಯ ಮೌಲ್ಯದ ವಸ್ತುಗಳನ್ನು ಅವರಿಂದ ವಶಪಡಿಸಿಕೊಳ್ಳಲಾಗಿದೆ. ಒಂದು ಸಾರ್ವಜನಿಕರು ನಾನು ವಿನಂತಿ ಏನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಇತ್ತೀಚೆಗೆ ನಮ್ಮದು ಸೈಬರ್ ಕ್ರೈಮ್ ರಿಲೇಟೆಡ್ ಸಾಕಷ್ಟು ಅಪರಾಧಗಳಾಗ್ತಾ ಇದೆ. ನಾವು ಸಾಕಷ್ಟು ಅವೇರ್ನೆಸ್ ಮಾಡ್ತಾ ಇದ್ದೀವಿ. ಆದರೆ ATM ಒಳಗಡೆ ಬಂದುಕೊಂಡು ಈ ರೀತಿ ಫ್ರಾಡ್ ಮಾಡ್ತಾ ಇರೋದು ಸಾರ್ವಜನಿಕರು ದಯವಿಟ್ಟು ಗಮನಿಸಿ. ಯಾರೇ ATM ನೀವು ಒಳಗೆ ಹಣ ಡ್ರಾ ಮಾಡಬೇಕಿದ್ರೆ ಯಾರೇ 3ನೇ ವ್ಯಕ್ತಿ ಬಂದರೆ ದಯವಿಟ್ಟು ಅವರಿಗೆ ಬರಬೇಡ ಅಂತ ಹೇಳಬೇಕು, ಇಲ್ಲ ನೀವು ಕಂಪ್ಲೇಂಟ್ ಮಾಡಬೇಕು. 2 ಅಂಥವ್ರು ಬಂದು ನಿಂತ್ಕೊಂಡಿರೋ ಫೋಟೋ ತಗೊಳ್ಳೋದು ಮಾಡಿ ಯಾವುದೇ ಕಂಡೀಷನ್ ನಿಮ್ಮ ಕಾರ್ಡನ್ನು ಅವ್ರು ಕೈಲಿ ಕೊಡಬಾರ್ದು ಮತ್ತು ನೀವು ATM ಪಿನ್ ಹಾಕ್ಬೇಕಿದ್ರೆ ಪಿನ್ನನ್ನು ಕೊಡಬಾರ್ದು ಅನ್ನೋಂಥ ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಅದ್ರ ಜೊತೆನೇ ನಮ್ಮ ಸಾಗರದಲ್ಲಿ ದೇವಸ್ಥಾನದಲ್ಲಿ ಕಳುವಾಗ್ತಾ ಇತ್ತು. ದೇವಸ್ಥಾನದಲ್ಲಿ ಏನಾಗ್ತಿತ್ತು, ಪೂಜಾರಿಗಳೇನಾದರೂ ಸ್ವಲ್ಪ ಹೊರಗಡೆ ಹೋಗಿದ್ರೆ ದೇವಿಯ ಮೇಲಿದ್ದಂಥ ತಾಳಿ ಸುಮಾರು ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂಥ ತಾಳಿಯನ್ನು ಕಳುವು ಮಾಡುವಂಥದ್ದಾಗ್ತಿತ್ತು. ಇತ್ತೀಚೆಗೆ ಒಂದು 4-5 ತಿಂಗಳ ಹಿಂದೆ ಜೈನ ಮಂದಿರದಲ್ಲಿ ಒಂದು ಕಳುವಾಗಿತ್ತು. ಅದೇ ರೀತಿಯಾಗಿ ಒಂದು 4-5 ದಿವಸದ ಹಿಂದೆ ನಗರೇಶ್ವರ ದೇವಸ್ಥಾನದಲ್ಲಿ ಒಂದು ಕಳುವಾಗಿತ್ತು. ಆ ಪ್ರಕರಣವನ್ನು ಈಗಾಗಲೇ ನಮ್ಮ ತಂಡದವರು ಪತ್ತೆ ಹಚ್ಚಿದ್ರು. ಈಗಲೂ ಸಹ ಈ ಪ್ರಕರಣವನ್ನು ಪತ್ತೆ ಹಚ್ಚಿ ಒಬ್ಬನೇ ಆರೋಪಿ ಸುಮಾರು 4 ಸಾರಿ ಈ ದೇವಸ್ಥಾನದ ಕಳುವು ಪ್ರಕರಣಗಳಲ್ಲಿ ಭಾಗಿಯಾದಂಥ ಆರೋಪಿಯನ್ನು ದಸ್ತಗಿರಿ ಮಾಡಿದ್ದಾರೆ. ಅವರಿಗೆ ಸಂಪೂರ್ಣವಾಗಿ ತಾಳಿಯನ್ನು ಈಗಾಗಲೇ ವಶಪಡಿಸಿಕೊಂಡಿದ್ದಾರೆ ತಾವು ನೋಡ್ತಾ ಇದ್ದೀರಾ. ಇದೇ ರೀತಿಯಾಗಿ ಸುಮಾರು ಇದಕ್ಕೆಲ್ಲ ಬೆಲೆ ಸೇರಿ ಸುಮಾರು 2 ಲಕ್ಷ ರೂಪಾಯಿ ಬೆಲೆ ಬಾಳುವಂಥ ತಾಳಿಗೆಯನ್ನು ಸಹ ವಶಪಡಿಸಿಕೊಳ್ಳಲಾಗಿದೆ. ಟೋಟಲ್ 5 ಲಕ್ಷ ರೂಪಾಯಿಯ ವ್ಯಾಲ್ಯೂಯಬಲ್ ಪ್ರಾಪರ್ಟೀಸನ್ನು ಈಗಾಗಲೇ ಖಂಡಿತ ವಶಪಡಿಸಿಕೊಳ್ಳಲಾಗಿದೆ. ಆದರೆ ನಾವು ಸಾರ್ವಜನಿಕರಿಗೆ ಈಗಾಗಲೇ ಸಾಕಷ್ಟು ಸೂಚನೆಯನ್ನು ಕೊಟ್ಟಿದ್ದೀವಿ. ನೀವು ಮನೆಯನ್ನು ಬಿಟ್ಟು ಹೋಗ್ಬೇಕಿದ್ರೆ, ಲಾಕ್ ಮಾಡಬೇಕಿದ್ರೆ ದೊಡ್ಡ ದೊಡ್ಡ ಲಾಕ್ಗಳನ್ನು ಮನೆಗೆ ಹಾಕಿ ಹೋಗ್ತೀರಾ, ಅದೇ ಕಳ್ಳರಿಗೆ ಒಂದು ಆಹ್ವಾನ ಆಗಿರ್ತದೆ. ಅಥವಾ ದೇವಸ್ಥಾನಗಳಲ್ಲಿ ಗೋಲ್ಡನ್ನು ಹಾಕಿರ್ತೀರಾ, ಆ ಗೋಲ್ಡ್ ಹಾಕಿ ಎಲ್ಲ ಹೋಗಿರ್ತೀರ. 3ನೇದು ಮಹಿಳೆಯರು ಏನು ಮಾಡ್ತಾರೆ, ಯಾವುದೋ ಒಂದು ಒಳ್ಳೆ ಕಾರ್ಯಕ್ರಮ ಇದೆ, ಸಮಾರಂಭ ಇದೆ ಅಂದರೆ ಕುತ್ತಿಗೆ ಬಂಗಾರ ಹಾಕೊಂಡಿರ್ತೀರ, ಅದನ್ನು ಸಾಮಾನ್ಯವಾಗಿ ಸ್ನ್ಯಾಚ್ ಮಾಡೋ ಚಾನ್ಸಸ್ ಭಾಳ ನಡೀತಾ ಇದೆ. ಇದು ಸಾರ್ವಜನಿಕರು ದಯವಿಟ್ಟು ಕಾಳಜಿ ತಗೊಳ್ಬೇಕು. ಪೊಲೀಸ್ ಇಲಾಖೆ ಎಷ್ಟೇ ಪ್ರಯತ್ನ ಮಾಡಿದ್ರು ಸಹ ಸಂಪೂರ್ಣವಾಗಿ ಕಳ್ಳನ ಹಿಡಿದು ಕಷ್ಟ ಆಗ್ತದೆ ಅಥವಾ ಡಿಲೇ ಆಗ್ತದೆ. ಇದೇ ಉದಾಹರಣೆಗೆ ಇವರು ಹರಿಯಾಣ ರಾಜ್ಯಕ್ಕೆ ಸಂಬಂಧಪಟ್ಟದಾದ್ರಿಂದ ಅಲ್ಲಿ ಹೋಗಿ ಕರ್ಕೊಂಡ್ಬರೋದ್ರೆ ಭಾಳಷ್ಟು ಕಷ್ಟ, ಕರ್ಕೊಂಡ್ಬಂದರೂ ಸಹ ಸಂಪೂರ್ಣ ರಿಕವರಿ ಆಗ್ತಾ ಇಲ್ಲ. ಇದನ್ನು ನಾವು ಸಾರ್ವಜನಿಕ ಗಮನಕ್ಕೆ ತರ್ತಾ ಇದ್ದೀವಿ. ಈ ಎಂಟೈರ್ ಕ್ರಮವನ್ನು ನಮ್ಮ ಮುಖ್ಯವಾಗಿ ನಮ್ಮ ಜಿಲ್ಲಾ ಪೊಲೀಸ್ ಅಧೀಕ್ಷಕರು ಉತ್ತಮ್ ಕುಮಾರ್ ಎಲ್ಲ ನಾನು ಸಹ ಸ್ಥಾಪಿಸಿದ್ದೀವಿ ಮತ್ತು ಇವರು ಬಹುಮಾನವನ್ನು ಘೋಷಿಸಿದ್ದೀವಿ. ನಮ್ಮ ಈ ತಂಡದ ಸದಸ್ಯರು ನಮ್ಮ ಹಿಂದೆ ಇದ್ದಾರೆ. ಈಗ ಈ ತಂಡದವರೇ ಆದಷ್ಟು ಮುತುವರ್ಜಿಯಾಗಿ ಈ ಪ್ರಕರಣಗಳನ್ನು ಪತ್ತೆ ಹಚ್ಚಿದ್ದಾರೆ. ಗ್ರಾಮಾಂತರ ಮತ್ತು ನಗರ ಠಾಣೆಯಲ್ಲಿ ಕಳೆದ 1 ವರ್ಷದಲ್ಲಿ ಅತಿ ಹೆಚ್ಚಿನ ಪ್ರಕರಣವನ್ನು ಪತ್ತೆ ಹಚ್ಚಿದ್ದಾರೆ. ಮತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ಸಾಗರ ಉಪವಿಭಾಗ ಈ ವರ್ಷದಲ್ಲಿ ಅತಿ ಹೆಚ್ಚಿನ ಪ್ರಕರಣವನ್ನು ಹಾಕಿದಂಥ ಒಂದು ಉಪವಿಭಾಗ ಅನ್ನೋದಕ್ಕಾಗಿ ನಮ್ಮ ಪೊಲೀಸ್ ಅಧೀಕ್ಷಕರು ಈಗಾಗಲೇ ಸ್ಥಾಪಿಸಿದ್ದಾರೆ. ಇದೆಲ್ಲದಕ್ಕೂ ನಮ್ಮ ಏನು ನುರಿತ ಕ್ರೈಮ್ ಸಿಬ್ಬಂದಿಗಳೇ ಸಂಪೂರ್ಣವಾಗಿ ಜವಾಬ್ದಾರಿ ಇರುತ್ತೆ. ಅವ್ರದ್ದೇ ಇದೆ, ನಮ್ಮದೇನು ಇರುವುದಿಲ್ಲ, ಅಧಿಕಾರಿಗಳಿಗಿಂತ ಹೆಚ್ಚಾಗಿ ಅವ್ರದ್ದೇ ಕಾರ್ಯ ಇರ್ತದೆ. ಸೊ ಅವರಿಗೆ
ಈ ಕುರಿತಾಗಿ ವಿಶೇಷವಾದ ಬಹುಮಾನವನ್ನು ಮತ್ತೆ ನಮ್ಮ SP ಸರ್ ಮುಖಾಂತರ ಕೊಡ್ಲಿಕ್ಕೆ ನಾವು ಪ್ರಯತ್ನ ಸೆಕ್ಯೂರಿಟಿ. ಈಗಾಗಲೇ ನಾವು ನಾಟ್ ಓನ್ಲಿ ATM ಬ್ಯಾಂಕ್ಗಳಲ್ಲೂ ಸಹ ಇತ್ತೀಚಿನ ದಿನಗಳಲ್ಲಿ ದೊಡ್ಡ ಪ್ರಮಾಣದ ಡಕಾಯಿತಿ ಆಯಿತು, ರಾಬರಿ ಆಯಿತು ಅನ್ನೋ ಕಾರಣದಿಂದ ಎಲ್ಲ ಬ್ಯಾಂಕ್ಗಳನ್ನು ವಿಸಿಟ್ ಮಾಡಿದ್ದೀವಿ, ATM ಸೆಕ್ಯೂರಿಟಿ ಪರಿಶೀಲನೆ ಮಾಡಿದ್ವಿ, ಬ್ಯಾಂಕ್ನಲ್ಲಿ ಏನೇ ಬರವಣಿಗೆ ಕೊಟ್ಟಿದ್ದೀವಿ, ಅದು ಏನೇ ಗೈಡ್ಲೈನ್ ಇದ್ರೂ ಸಹ ಸಾರ್ವಜನಿಕರ ಹಣ ಈ ರೀತಿ ಹೋಗುವುದು ಅಥವಾ ಅಪರಾಧ ಆಗಲಿಕ್ಕೆ ಅವಕಾಶ ಕೊಡಬಾರದು. ಒಂದೊಮ್ಮೆ ನೀವು ಲೂಸ್ ತೋರಿಸಿದ್ರೆ ಅಥವಾ ಅವರಿಗೆ ಯಾವುದೇ ರೀತಿ ಭಯ ಇಲ್ಲ ಅಂದರೆ ಇನ್ನೊಬ್ಬರಿಗೆ ಪ್ರಕರಣ ಹೆಚ್ಚಾಗಬಹುದು ಅಂತೇಳಿ ಅವರಿಗೆ ಸೂಚನೆ ಕೊಟ್ಟಾಗಿದೆ. ಮತ್ತೆ ಅಲ್ಲಿ ಅಟ್ಲೀಸ್ಟ್ ಗಾರ್ಡ್ ಇಡಲೇಬೇಕಂತೇಳಿ ಅವ್ರಿಗೆ ವಿನಂತಿಯನ್ನು ಮಾಡಿದ್ದೀವಿ. ಮತ್ತೆ ಆಸ್ ಪರ್ ಸೆಕ್ಯೂರಿಟಿ ಗೈಡ್ಲೈನ್ಸ್ ಅಂತ ಬರ್ತದೆ, ಪ್ರತಿ ವರ್ಷ ಒಂದು ಸೆಕ್ಯೂರಿಟಿ ಲೈಸೆನ್ಸ್ ಅಂತ ಹೇಳಿ ಮೀಟಿಂಗ್ ಮಾಡಬೇಕಾದ್ರೆ ಆ ಮೀಟಿಂಗ್ ಪ್ರೊಸೀಡಿಂಗ್ಸ್ ಅವರಿಗೆ ನಾವು ಈಗಾಗಲೇ ಲೆಟರ್ ಕೊಟ್ಟಿದ್ದೀವಿ, ಅವ್ರು ಮುಂದಿನ ದಿನದಲ್ಲಿ ಹಾಕೊಂಡು ತಿಳ್ಕೊಂಡಿದ್ದೀವಿ. ಆದರೂ ಸಹ ಸಾರ್ವಜನಿಕರಿಗೆ ಒಂದು ವಿನಂತಿ ಏನಂತ ಹೇಳಿದ್ರೆ, ಏನೇ ಆದರೂ ಸಹ ಕಳು ಆಯ್ತಂದ್ರೆ ಅಥವಾ ಪತ್ತೆ ಆದರೂ ಸಂಪೂರ್ಣ ನಮಗೆ ರಿಕವರಿ ಮಾಡಲಿಕ್ಕೆ ಆಗದೇ ಇರ್ಬೋದು. ಅದಕ್ಕಾಗಿ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಇದಕ್ಕೆ ಪ್ರಿವೆನ್ಷನ್ನೇ ಅತಿ ಪ್ರಮುಖವಾಗಿದೆ. ಪ್ರಿವೆನ್ಷನ್ ಮಾಡೋದ್ರಿಂದ ಅಥವಾ ನೀವು ನಿಮ್ಮ ಕಾಳಜಿ ತಗೊಂಡ್ರೆ ಇದು ಆಗುವುದಿಲ್ಲ ಅನ್ನೋ ಒಂದು ಸಂದೇಶವನ್ನು ಕೊಡ್ತಾರೆ. ಸರ್, ಇದರಲ್ಲಿ ಮುಖ್ಯವಾಗಿ ಎಷ್ಟು ಜನ ಆರೋಪಿಗಳನ್ನು ನೀವೀಗ ವಶಕ್ಕೆ ತಗೊಂಡಿದ್ದೀರಿ? ವಿಚಾರಣೆ ನಡೆಯೋದು ಈಗ ನೀವು ಹಿಡಿದಿದ್ದೀರಿ. ಈಗ ಎರಡು ಹಾಕಿ ಸರ್, ಒಂದು ಕಾರ್ಗಿಲ್ ಠಾಣೆಗೆ ಸಂಬಂಧಪಟ್ಟ ಎಷ್ಟು ಜನ? ಈಗ ಕಾರ್ಗಿಲ್ ಠಾಣೆಗೆ ಸಂಬಂಧಪಟ್ಟಂತೆ ಇಬ್ಬರು ಆರೋಪಿತರನ್ನ, ಇವರು ಹರಿಯಾಣ ಮೂಲದ ಇಬ್ಬರು ಆರೋಪಿತರನ್ನ ಈಗಾಗಲೇ ವಶಪಡಿಸಿಕೊಂಡಿದ್ದೀವಿ. ಆಮೇಲೆ ನಗರ ಠಾಣೆಗೆ ಸಂಬಂಧಪಟ್ಟ ಒಬ್ಬ ಆರೋಪಿಯನ್ನ ಈಗಾಗಲೇ ವಶಪಡಿಸಿಕೊಂಡಿದ್ದೀವಿ. ಮತ್ತೆ ಬೇರೆಯವ್ರ ಇನ್ವಾಲ್ವ್ಮೆಂಟ್ ಇರಬಹುದು, ನಮ್ದು ತನಿಖೆ ನಡೀತಾ ಇದೆ. ಬೇರೆ ಏನಾದರೂ ಇನ್ವಾಲ್ವ್ ಇದ್ರೆ ಮೇ ಬಿ ರಿಸೀವರ್ಸ್ ಇರ್ಬೋದು, ತಗೊಂಡಿರ್ಬೋದು, ಅವ್ರ ಬಗ್ಗೆ ಸಹ ನಮ್ಮ ಮುಂದೆ ಕ್ರಮ ತಗೊಳ್ತೀವಿ. 3 ಆರೋಪಿ, ಟೋಟಲ್ 3 ಆರೋಪಿ. ಈ ಕ್ಯಾಮೆರಾ ಕುರಿತಾಗಿ ನಾನು ಒಂದು ವಿನಂತಿಯನ್ನು ಮಾಡ್ತಾ ಇದ್ದೀವಿ. ಈಗಾಗಲೇ ಪಬ್ಲಿಕ್ ಸೇಫ್ಟಿ ಆಕ್ಟ್ ಪ್ರಕಾರ ಎಲ್ಲ ಸಾರ್ವಜನಿಕ ಸ್ಥಳಗಳಿರ್ಬೋದು ಅಥವಾ ಅಂಗಡಿಕಾರರಿರ್ಬೋದು ಕಡ್ಡಾಯವಾಗಿ 100 ಜನ ಅಂಗಡಿಗೆ ಬರ್ತಾರೆ ಅಂತ ಹೇಳಿದ್ರೆ 1 ಅಥವಾ 2 CC ಕ್ಯಾಮೆರಾ ಹಾಕಲೇಬೇಕಂತ ಇದೆ. 1000 ಗಟ್ಟಲೆ ಬಂದರೆ 10 ಕ್ಯಾಮೆರಾ ತನಕ ಅವರು ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ನಾವು ಏನು ಸೂಚನೆ ಕೊಟ್ಟಿದ್ದೇವೆ ಅಂದರೆ ಅವ್ರ ಸೇಫ್ಟಿ, ಸಾರ್ವಜನಿಕ ಸೇಫ್ಟಿ ಎಲ್ಲಕ್ಕಿಂತ ಪಬ್ಲಿಕ್ ಸೇಫ್ಟಿ ಪ್ರಕಾರ ಪ್ರಕಾರ ಹಾಕಬೇಕಂತ ಹೇಳಿದ್ವಿ. ಸಾಕಷ್ಟು ಕಡೆ ಹಾಕಿದ್ದೀವಿ. ಆದರೂ ಸಹ ಅವರು ಹಾಕದಂತ ಇದು ಜಿಯೋ ಟ್ಯಾಗಿಂಗ್ ಆಗಬೇಕಾಗ್ತದೆ. ಯಾರೇ ಸಾರ್ವಜನಿಕರು CC ಕ್ಯಾಮೆರಾ ಹಾಕಿದ್ರೆ ದಯವಿಟ್ಟು ನಮ್ಮ ಮಾಹಿತಿಯನ್ನು ಕೊಡಿ. ನಾವು ಜಿಯೋ ಟ್ಯಾಗಿಂಗ್ ಮಾಡೋದ್ರಿಂದ ನಮಗೆಲ್ಲ ಮುಂದಿನ ದಿನದಲ್ಲಿ ಕ್ಯಾಮರಾಗಳ ಮುಖಾಂತರ ಅಪರಾಧಿಯನ್ನ ತಕ್ಷಣದಲ್ಲಿ ಹಿಡಿದಕ್ಕೆ ಸಹಾಯ ಆಗ್ತದೆ. ಕೆಲವೊಂದು ಸಲ ಏನಾಗ್ತದೆ, ನಾವು ಅಪರಾಧ ನಡೆದ ಸ್ಥಳಕ್ಕೆ ಹೋಗಿ ಯಾರ ಮನೇಲಿ GPS ಇದೆ ಅಂತ CC ಕ್ಯಾಮರಾ ಹುಡುಕಿದ ತನಕ ಟೈಮ್ ವೇಸ್ಟ್ ಆಗ್ತದೆ. ಬಟ್ ನನ್ನ ಆಫೀಸ್ನಲ್ಲೇ ನಮ್ಗೆ ಗೊತ್ತಾಗ್ತದೆ ಯಾವ ಅಲ್ಲಿ ಆ ರೋಡಲ್ಲಿ ಎಷ್ಟು ಕಡೆ ಕ್ಯಾಮರಾ ಇದೆ ಅನ್ನೋದನ್ನ ಇಲ್ಲಿಂದ ಐಡೆಂಟಿಫೈ ಮಾಡಿ ಇಮಿಡಿಯೇಟ್ ಆಗಿ ಮಾಡಲಿಕ್ಕೆ ಅಂತ ಬಂತು. ಹೀಗಾಗಿ ಇನ್ನೊಂದು ನಾವು ನಗರಸಭೆ ಮತ್ತು ನಮ್ಮ AC ಸಾರಿಗೆ ಈಗಾಗಲೇ ರಿಕ್ವೆಸ್ಟ್ ಮಾಡಿದ್ದೀವಿ. ಈಗ ರಿಪೇರಿ ಕೆಲವು ನಡೀತಾ ಇದೆ. ಸ್ವಲ್ಪ ಏನು ರಸ್ತೆ ಇದರಿಂದ ಸ್ವಲ್ಪ ಡಿಲೇ ಆಯಿತು. ಮೊನ್ನೆ ಶಾಸಕರು ಸಹ ಮುತುವರ್ಜಿ ವಹಿಸಿ ಕ್ಯಾಮ್ರಾ ಇನ್ಸ್ಟಾಲ್ ಮಾಡೋದಕ್ಕೆ ಮತ್ತು ಇದಕ್ಕೆ ಹೇಳಿದ್ದಾರೆ. ಈ ಕೆಲವೊಂದು ಆಗ್ತದೆ. ಇನ್ನೂ ಕೆಲವೊಂದು ಸ್ಥಳಗಳು, ಮುಖ್ಯವಾಗಿ ಮೀನು ಮಾರುಕಟ್ಟೆ ಹತ್ರ ಮತ್ತು ಕೆಲವೊಂದು ಸ್ಥಳಗಳಲ್ಲಿ CC ಕ್ಯಾಮ್ರಾ ಬೇಕಂತ ನಾವು ಹೇಳಿದ್ದೀವಿ. CC ಕ್ಯಾಮ್ರಾನ ಮುಂದಿನ ದಿನದಲ್ಲಿ ಇನ್ಸ್ಟಾಲ್ ಮಾಡ್ತೀವಿ. ಅದ್ರ ಜೊತೆ ಪಬ್ಲಿಕ್ ಸೇಫ್ಟಿ ಆಕ್ಟ್ ಅಂತ ಮೊದಲೇ ಇದನ್ನಲ್ಲ, ಒಂದೊಮ್ಮೆ ಯಾರಾದರೂ ನಾವು ಕೊಟ್ಟ ನಿರ್ದೇಶನಕ್ಕೆ ಅವರು ತಪ್ಪಿ ಕ್ಯಾಮ್ರಾಗಳನ್ನು ಅಥವಾ ಏನು ಸೇಫ್ಟಿ ಇನ್ಸ್ಟ್ರೂಮೆಂಟ್ ಅನ್ನು ಹಾಕದೇ ಇದ್ರೆ ಅವ್ರ ಮೇಲೆ ಕ್ರಮ ಆಗ್ತದೆ. ಫಸ್ಟ್ ಅಫೆನ್ಸಿಗೆ 5,000, ನಂತರ 10,000, ನಂತರದಲ್ಲಿ ಅವರ ಅಂಗಡಿಗಳನ್ನ ಬಂದ್ ಮಾಡುವಂತ ಅಧಿಕಾರ ಪೊಲೀಸ್ ಇಲಾಖೆಗೆ ಇದೆ.